ಬಸವಣ್ಣ ಕರುಣಿಸುವೆ ಕರುಣಾಳು ಬಸವಣ್ಣ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸರ್ವರಿಗೂ ಶರಣು ಶರಣ. ಐದಕ್ಕಿ ಮಾರಯ್ಯನವರ ಹೆಸರನ್ನ ತಾವೆಲ್ಲ ಕೇಳಿರ್ತೀರಿ. ಲಕ್ಕಮ್ಮ ತನ್ನ ಒಂದು ಪ್ರಸಂಗದಿಂದ ಇಡೀ ಶರಣ ಸಂಕುಲದಲ್ಲಿ ಪ್ರಸಿದ್ಧಳಾಗ್ಬಿಟ್ರು. ಅಂತಹ ವಿಶೇಷ ದಂಪತಿಗಳ ಒಂದು ಆ ಪ್ರಸಂಗ ಎಲ್ಲರಿಗೂ ಗೊತ್ತಿದೆ. ಸಾಮಾನ್ಯವಾಗಿ ಜಾಸ್ತಿ ಅಕ್ಕಿ ತರೋದು ಅಂದ್ರೆ ದಿವಸ ತರೋದಕ್ಕಿಂತ ಹೆಚ್ಚು, ಅದನ್ನ ಒಳ್ಳೆ ಸುರಿದ್ ಬಾ, ಇದೇನು ನಿನ್ನ ಚಿತ್ತವೋ ಬಸವಣ್ಣನ ಅನುಮಾನದ ಚಿತ್ತವೋ, ಅದನ್ನ ನಾವು ಬಡವರು ಅಂತ ಹೇಳಿ ಬಸವಣ್ಣ ಸುರಿಸಿದಾನೆ. ಪರಮಾತ್ಮ ಇರೋವರೆಗೂ ನಮಗೆ ಬಡತನ ಇಲ್ಲ. ಬಹಳ ಅದ್ಭುತವಾದಂತಹ ದೃಷ್ಟಿಕೋನ. ಅಂದ್ರೆ ಇಡೀ ಜಗತ್ತೆಲ್ಲವೂ ನನ್ನದೇ ಆಗಿರುವಾಗ ನಾನ್ಯಾಕೆ ಬಡವಳಾಗ್ತೀನಿ? ಇದು ಲಕ್ಕಮ್ಮನ ಸಿದ್ಧಾಂತ. ಪರಮಾತ್ಮನಿಗೆ ಸೇರಿದವರು ನಾವು, ದೇವರಿಗೆ ಸೇರಿದವರು. ದೇವರ ವಸ್ತುಗಳೆಲ್ಲ ನಮ್ಮವೇ. ಹಾಗಾಗಿ ಎಲ್ಲಿ ಕಾಯಕ ಮಾಡ್ತೀವೋ ನಮಗೆಷ್ಟು ಸಲ್ಲಬೇಕೋ ಅಷ್ಟು ಸಲ್ತದೆ. ಯಾಕೆ ನಿನಗೆ ಯಾಕೆ ಮುಂದಿನ ಚಿಂತೆ ಅಂತ ಗಂಡನನ್ನ ತಿದ್ದಿದಂತಹ ಮಹಾಶರಣಿ ಅಲ್ಲಮ ಪ್ರಭುದೇವರ ಮಟ್ಟಕ್ಕೆ ಶೂನ್ಯ ಸಂಪಾದನೆಯಲ್ಲಿ ಲಕ್ಕಮ್ಮನಿಗೆ ಸ್ಥಾನ ಸಿಕ್ಕಿದೆ. ಅಂತಹ ಅದ್ಭುತವಾದಂತಹ ಮಹಿಳೆ. ಆ ಲಕ್ಕಮ್ಮನ ಪತಿ ಐದಕ್ಕಿ ಮಾರಯ್ಯ. ಐದಕ್ಕಿ ಮಾರಯ್ಯನವರು ಏನು ಕಡಿಮೆ ಅಲ್ಲ. ಅವರು ಸ್ವಲ್ಪ ಅಕ್ಕಿ ತಂದ ಕ್ಷಣಕ್ಕೆ ಅವರ ಶರಣತ್ವಕ್ಕೇನು ಕುಂದಿಲ್ಲ. ಮತ್ತೆ ಹೆಂಡತಿ ಹೇಳಿದ ತಕ್ಷಣ ಹೋಗಿ ಅಕ್ಕಿಯನ್ನ ಅಲ್ಲೇ ಮರಳಿ ಹಾಕಿ ಅವ್ರಿಗೆಲ್ಲ ಪ್ರಸಾದಕ್ಕೆ ಕರ್ಕೊಂಡು ಬರ್ತಾರೆ. ಲಕ್ಕಮ್ಮ ತಾಯಿ ತನ್ನ ದಿವ್ಯ ಶಕ್ತಿಯಿಂದ ಎಲ್ಲರಿಗೂ ಪ್ರಸಾದವನ್ನ ನೀಡ್ತಾಳೆ ಎನ್ನುವಂತಹ ಪ್ರಸಂಗ ಬರುತ್ತೆ. ಅವರು ಬಸವಣ್ಣವ್ರ ಬಗ್ಗೆ ಹೇಳ್ತಾರೆ. ಬಹಳ ಅದ್ಭುತವಾದ ವರ್ಣನೆಯನ್ನ ಮಾಡ್ತಾರೆ. ಸಣ್ಣ ವಚನ. ಹಮ್ಮು ಬಿಮ್ಮಳಿದ ಅನವರತ ಶಿವ ನೀನು. ಈ ಸರಿ ಕರಪತ್ರದಲ್ಲಿ ಅದನ್ನೇ ಹಾಕಿದೆ. ಹಮ್ಮು ಬಿಮ್ಮಳಿದ ಅನವರತ ಶಿವ ನೀನು, ಎನ್ನ ಕರಸ್ಥಲದ ಕಳೆ ನೀನು, ಎನ್ನ ಮನೋಮಧ್ಯದ ಸ್ವಯಂ ಜ್ಯೋತಿ ನೀನು, ಅಮರೇಶ್ವರ ಲಿಂಗದ ಅನುವಿನ ಕಳೆ ನೀನು, ಸಂಗನ ಬಸವಣ್ಣ. ಬಸವಣ್ಣನವರಿಗೆ ಸಂಗನ ಬಸವಣ್ಣ ಅಂತ ಕೂಡ ಕರೀತಾರೆ ಶರಣ ವಚನಗಳಲ್ಲಿ. ಅದನ್ನ ತಿಳ್ಕೊಬೇಕು ನಾವು. ಸಂಗನ ಬಸವಣ್ಣ ಅಂದ್ರೆ ಏನು? ನಿಮ್ಮ ಅಕ್ಕ ಮಹಾದೇವಿಗೆ ಮಹಾದೇವಿ ಅನ್ನೋದು ಇಟ್ಟ ಹೆಸರು. ಅಕ್ಕ ಮಹಾದೇವಿ ಅಥವಾ ಮಹಾದೇವಿ ಅಕ್ಕ ಅನ್ನೋದು ಶರಣರು ಕೊಟ್ಟ ಹೆಸರು. ಅಂದ್ರೆ ಅವರು ಸಿದ್ಧಿ ಪಡ್ಕೊಂಡ್ಮೇಲೆ ಅನುಭವ ಮಂಟಪದ ಅಲ್ಲಮ ಪ್ರಭುಗಳ ಪರೀಕ್ಷೆಯಲ್ಲಿ ಪಾಸ್ ಆದ್ಮೇಲೆ, ಉತ್ತೀರ್ಣನಾದ್ಮೇಲೆ ಮಹಾದೇವಿ ಅಕ್ಕನ ಶ್ರೀಪಾದಕ್ಕೆ ನಮೋ ನಮೋ ಅಂದ್ಬಿಡ್ತಾರೆ. ಅಂದ್ರೆ ಮೊಮ್ಮಗಳಿಗಿಂತ ಸಣ್ಣವಳೇನು. ಅಲ್ಲಮ ಪ್ರಭುಗಳ ವಯಸ್ಸು ಮತ್ತು ಮಹಾದೇವಿ ಅಕ್ಕನವರ ವಯಸ್ಸನ್ನ ಹೋಲಿಕೆ ಮಾಡಿದ್ರೆ ಅಷ್ಟು ಸಣ್ಣವರ ವಯಸ್ಸಿನ ದೃಷ್ಟಿಯಿಂದ, ಆದ್ರ ಅನುಭವದ ದೃಷ್ಟಿಯಿಂದ, ಆಕೆಯ ಸಾಧನೆಯ ದೃಷ್ಟಿಯಿಂದ ಅಲ್ಲಮ ಪ್ರಭುಗಳು ಅಕ್ಕ ಮಹಾದೇವಿ, ಮಹಾದೇವಿ ಅಕ್ಕ ಅಂತ ಕರೀತಾರೆ. ಮಹಾದೇವಿ ಅಕ್ಕ ಅಂತ ಹೇಳ್ತಾರೆ. ಅದೇ ಮುಂದೆ ಅಕ್ಕ ಅಕ್ಕ
ಅಂತ ಹೇಳಿ ಅಕ್ಕ ಮಹಾದೇವಿ ಅಂತ ಹೆಸರೇ ಆಗ್ಬಿಡ್ತು. ಹಾಗೆ ಬಸವಣ್ಣನವರಿಗೆ ಬಸವರಸ ಇಟ್ಟ ಹೆಸರು. ಮಾದರಸನ ಮಗ ಬಸವರಸ. ಆದ್ರೆ ಅವರು ಪರಮಾತ್ಮನ ಸಾಕ್ಷಾತ್ಕಾರ ಮಾಡ್ಕೊಂಡ್ಮೇಲೆ, ಇಷ್ಟಲಿಂಗದ ಪರಿಕಲ್ಪನೆಯನ್ನು ಕೊಟ್ಟ ಮೇಲೆ ಅವ್ರಿಗೆ ಇನ್ನೊಂದು ಹೆಸರು ಬಿತ್ತು, ಸಂಗನ ಬಸವಣ್ಣ. ಶೂನ್ಯ ಸಂಪಾದನೆಕಾರರು ಇದನ್ನೇ ಅನುಸರಿಸಿ ಗುಹೇಶ್ವರ ಅಲ್ಲಮ್ಮ, ಕಲಿದೇವರ ಮಗ ಮಾಚಯ್ಯ ಹೀಗೆಲ್ಲ ಬಳಸ್ತಾರೆ. ಅಂದ್ರೆ ಅವರ ಅಂಕಿತವನ್ನು ಅನುಸರಿಸಿ ಅದನ್ನ ಹೇಳ್ತಾರೆ. ಆದ್ರೆ ಶರಣರು ಕೊಟ್ಟಿರೋದು ಸಂಗನ ಬಸವಣ್ಣ, ಬಸವಣ್ಣವ್ರಿಗೊಬ್ರಿಗೇನೆ. ಎಲ್ಲೋ ಅಲ್ಲಮ್ಮ ಪ್ರಭುಗಳ ವಚನದಲ್ಲಿ ಒಂದು 3-4 ಆ ಥರದ್ದು ಬರುತ್ತೆ. ಅದು ಮುಂದಿನ ಶೂನ್ಯ ಸಂಪಾದನೆಕಾರರು ಮಾಡಿರಬಹುದು. ಇಲ್ಲಿ ಅರ್ಥ ಏನಪ್ಪಾ, ಇದು ಎಲ್ಲರೂ ದೇವರ ಮಕ್ಕಳೇ, ಎಲ್ಲರೂ ಪರಮಾತ್ಮನಿಗೆ ಸೇರಿದವ್ರೆ. ಆದ್ರೆ ಬಸವಣ್ಣ ಹಿರಿಯ ಮಗ ಅನ್ನೋ ಲೆಕ್ಕ. ಅಂದ್ರೆ ಅನುಭವ ಮಂಟಪವನ್ನು ರಚಿಸಿ, ಮಹಾಮನೆಯನ್ನ ಕಟ್ಟಿ, ಇಷ್ಟಲಿಂಗವನ್ನ ಕೊಟ್ಟು ಎಲ್ಲರನ್ನೂ ತೂಗಿಸ್ಕೊಂಡು ಹೋದ್ರಲ್ಲ, ಅದು ಬಹಳ ದೊಡ್ಡದು. ಸಾಗಿ ಬಸವನು ಬಂದು ತೂಗಿದನು ಕಲ್ಯಾಣ, ಹಾಗಿನಲ್ಲಿ ಕಟ್ಟಿ ಅನುಭವ, ಹಾಗಿನಲ್ಲಿ ಕಟ್ಟಿ ಅನುಭವ ಮಂಟಪವ ಮಾನಿಸಿದ ಜನರ ಮುಕ್ತಿ ಪದಕ್ಕೆ. ಜನಪದ ಕವಿ ಹೇಳ್ತಾನೆ, ಸಾಗಿ ಬಸವನು ಬಂದು ತೂಗಿದನು ಕಲ್ಯಾಣ. ಅಂದ್ರೆ ಕಲ್ಯಾಣವನ್ನ ತೂಗಿದ್ರು. ಹೆಂಗೆ ತಾಯಿ ತೊಟ್ಟೆಲ್ ತೂಗಿ ಆ ಮಗುವನ್ನ ಬೆಳೆಸ್ತಾಳೋ, ಹಾಗೆ ಬಸವಣ್ಣ ತನ್ನ ಎಲ್ಲಾ ಶಕ್ತಿ, ಯುಕ್ತಿ, ಭಕ್ತಿ ಎಲ್ಲವನ್ನೂ ಸಮರ್ಪಿಸಿ ಕಲ್ಯಾಣವನ್ನ ಕಟ್ತಾರೆ. ಅಂತಹ ಬಸವಣ್ಣ ಸಾಮಾನ್ಯನಲ್ಲ, ಹಮ್ಮು ಬಿಮ್ಮಳಿದ ಅನವರತ ಶಿವ ನೀನು. ನೀನು ಸಾಮಾನ್ಯ ಮನುಷ್ಯ ಅಲ್ಲಪ್ಪ, ಪರಮಾತ್ಮನ ಸ್ವರೂಪಿನಿ, ಪರಮಾತ್ಮನೇ ನೀನು. ಹಮ್ಮು ಬಿಮ್ಮನ್ನ ಕಳ್ಕೊಂಡೆ, ಆದ್ರಿಂದ ನೀನು ಪರಮಾತ್ಮ. ಭಾರತ ದೇಶದಲ್ಲಿ ಮೊದಲು ಪರಾಕ್ರಮಿಗಳಿಗೆ ಪರಮಾತ್ಮ ಅನ್ನೋದಿತ್ತು. ಕಂಸನನ್ನ ಕೊಂದವ್ರಿಗೆ, ರಾವಣನನ್ನ ಕೊಂದವ್ರಿಗೆ, ವಾಲಿಯನ್ನ ಕೊಂದವರಿಗೆ ಪರಮಾತ್ಮ ದೇವರು ಅಂತ ಕರಿತಿದ್ರು, ದೇವರ ಅವತಾರ ಅಂತ ಕರಿತಿದ್ರು. ಆದ್ರೆ ಹಮ್ಮನ್ನ ಕಳೆದುಕೊಂಡು, ಬಿಂಕವನ್ನ ಕಳೆದುಕೊಂಡು, ಹಮ್ಮು ಬಿಮ್ಮುಗಳಿಲ್ಲದಂತಹ ಎಲ್ಲರಿಗೂ ಕಿಂಕರರಾಗಿ ಬಾಳಿ, ಯೋಗ್ಯತೆಯಿಂದ, ವಿದ್ಯೆಯಿಂದ, ಯುದ್ಧದಿಂದ ಅಲ್ಲ, ಯುದ್ಧದಿಂದ ರಾಜರಾದವರು ಬಹಳ ಜನ, ಕುತಂತ್ರದಿಂದ ಪ್ರಧಾನಿಯಾದವರು ಬಹಳ ಜನ. ಆದ್ರೆ ಬಸವಣ್ಣ ಯೋಗ್ಯತೆಯಿಂದ ಪ್ರಧಾನಿಯಾದಂತ, ಪ್ರಧಾನಿ ಆದ್ಮೇಲೂ ಕೂಡ ಹಮ್ಮು ಬಿಮ್ಮನ್ನ ಕಳೆದುಕೊಂಡಂತ. ಹಮ್ಮು ಬಿಮ್ಮಳಿದ ಅನವರತ ಶಿವ ನೀನು, ಎನ್ನ ಕರಸ್ಥಲದ ಸ್ವಯಂ ಜ್ಯೋತಿ ನೀನು. ಕರಸ್ಥಲದಲ್ಲಿರುವಂತ ಇಷ್ಟಲಿಂಗದ ಜ್ಯೋತಿಯೇ ಬಸವಣ್ಣ. ಅಂದ್ರೆ ಇಷ್ಟಲಿಂಗ ಕೊಟ್ಟವ್ರು ಬಸವಣ್ಣ ಅಂತ ಗೊತ್ತಾಗ್ಬಿಡುತ್ತೆ. ಇಷ್ಟಲಿಂಗ ಮೊದಲಿರ್ಲಿಲ್ಲ, ಸ್ಥಾವರಲಿಂಗ ಇರ್ಬೋದು, ಚರಲಿಂಗಗಳಿರಬಹುದು, ಯಾವ್ಯಾವುದೇ ಇರಬಹುದು, ಆದ್ರೆ ಇಷ್ಟಲಿಂಗ ಇರಲಿಲ್ಲ. ಎನ್ನ ಕರಸ್ಥಲದ ಜ್ಯೋತಿ ನೀನು. ಆಮೇಲೆ ಎನ್ನ ಮನೋಮಧ್ಯದ ಸ್ವಯಂ ಜ್ಯೋತಿ ನೀನು. ಮನಸ್ಸಿನ ಮಧ್ಯದಲ್ಲಿರ್ತಕ್ಕಂತಹ ಪ್ರಾಣಲಿಂಗವೂ ನೀನೆ. ಮುಂದೆ ಹೇಳ್ತಾರೆ, ಅಮರೇಶ್ವರ ಲಿಂಗದ ಅನುವಿನ ಕಳೆ ನೀನು ಸಂಗನ ಬಸವಣ್ಣ. ಅಮರೇಶ್ವರ ಲಿಂಗ ಅಂದ್ರೆ ಪರಮಾತ್ಮ. ಅವನು ಈ ಜಗತ್ತಿನ ಉದ್ಧಾರಕ್ಕಾಗಿ ಕಳಿಸಿಕೊಟ್ಟಂತಹ ಕಳೆ ನೀನು, ಪರಂಜ್ಯೋತಿ ಸ್ವರೂಪ ನೀನು. ಅಂದ್ರೆ ಬಸವಣ್ಣ ಬೇರೆ ಅಲ್ಲ, ಮಹಾಲಿಂಗ ಬೇರೆ ಅಲ್ಲ ಅನ್ನುವ ಮಾತನ್ನ ಬಹಳ ಅದ್ಭುತವಾಗಿ ಹೇಳ್ತಾರೆ. ಅದಕ್ಕೆ ನಾವು ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ನಾವೊಂದಿದ್ದಲ್ಲ ಅದು, ಅಥವಾ ಮುಂದಿನ ಯಾರೋ ಕವಿಗಳು ಮಾಡಿದ್ದಲ್ಲ, ಹರಿಹರ
ಚಾಮರಸ, ರಾಘವಾಂಕ ಇವರು ಮಾಡಿದ್ದಲ್ಲ, ಅಲ್ಲಮ ಪ್ರಭುಗಳು ಮಾಡಿದ್ದು, ಆಯ್ದಕ್ಕಿ ಮಾರಯ್ಯನವರು ಮಾಡಿದ್ದು, ಸೊಡ್ಡಳ ಬಾಚರಸರು ಮಾಡಿದ್ದು, ಜೊತೆಗೆ ಅವರು ಮೂಳಿಗೆ ಮಾರಯ್ಯನವರು. ಅಕ್ಕ ಮಹಾದೇವಿ ಅಂತೂ 52 ಗುಣಗಳನ್ನು ಹೇಳ್ತಾರೆ. ಬಸವಣ್ಣವ್ರ ಬಗ್ಗೆ 52 ಗುಣಗಳು, ಏನೆಂದು ವಿಶೇಷತೆ ಇತ್ತು ಅನ್ನುವಂತಹದನ್ನ ಹೇಳ್ತಾರೆ. ಅಂದ್ರೆ ಯಾರು ದೇವರಿಗೆ ಸವಾಲನ್ನು ಹಾಕಿದ್ರು, ದೇವರೇ ನಿನ್ನ ಸಹಾಯ ಬೇಡ ನಮಗೆ, ಯಾಕಂದ್ರೆ ದೇವರು ಸಹಾಯ ಮಾಡೋದು ಇಲ್ಲ. ಕರ್ಮಕ್ಕನುಸಾರವಾಗಿ, ಪ್ರಯತ್ನಕ್ಕನುಸಾರವಾಗಿ ಫಲ ಕೊಡುವನು ಅವನು. ಆದ್ರೆ ನಮಗೆ ಧರ್ಮ ಮಾರ್ಗವನ್ನ ತೋರಿಸಿ, ಧರ್ಮದ ಬಾಗಿಲನ್ನ ಎಲ್ಲರಿಗೂ ತೆರೆದು ನಮಗೆ ಮುಕ್ತಿ ಪದವನ್ನ, ಲಿಂಗಾಂಗ ಸಾಮರಸ್ಯವನ್ನ ತೋರಿಸಿಕೊಟ್ಟಂತಹ ತಂದೆ, ತಾಯಿ, ಬಂಧು ಬಳಗ. ಅದಕ್ಕೆ ಸಿದ್ದರಾಮೇಶ್ವರ ಹೇಳೋದು ಬಸವಣ್ಣನೇ ತಾಯಿ, ಬಸವಣ್ಣನೇ ತಂದೆ. ಅಂದ್ರೆ ಸಿದ್ದರಾಮೇಶ್ವರರು ಕೂಡ ವಯಸ್ಸಿನಲ್ಲಿ ಬಸವಣ್ಣನವರು ಸರಿ ಸಮಾನನೇ ಇದ್ದರು, ಅಥವಾ ಇನ್ನೂ ಬಸವಣ್ಣವ್ರಿಗಿಂತ ಮೊದಲೇ ಹುಟ್ಟಿದ್ರೆ ಸಿದ್ದರಾಮೇಶ್ವರ ಗೊತ್ತಿಲ್ಲ, 1-2 ವರ್ಷ 3 ವರ್ಷ ಮೊದಲೇ ಇದ್ದಿರಬಹುದು. ಅಷ್ಟು ಎಲ್ಲವನ್ನೂ, ವಯೋಭೇದ ಎಲ್ಲವನ್ನೂ ಬಿಟ್ಟು, ಮತ್ತೆ ಸಿದ್ದರಾಮೇಶ್ವರ ಯೋಗಿಗಳು, ಗೃಹಸ್ಥರಲ್ಲ. ಸಾಮಾನ್ಯವಾಗಿ ಯೋಗಿಗಳಿಗೆ ಅಪ್ಪವರು, ಅಜ್ಜವರು, ಮುತ್ತಿಯವರು ಅನ್ನೋ ಸಂಪ್ರದಾಯ ಇರುತ್ತೆ. ಆದ್ರೆ ಬಸವಣ್ಣನನ್ನೇ ತಾಯಿ ತಂದೆ ಅನ್ಬೇಕಾದ್ರೆ ಅವರು ಧರ್ಮಗುರು. ಇದಕ್ಕಿನ್ನೇನು ಸಾಕ್ಷಿ ಬೇಡ, ಇನ್ಯಾರು ಹೇಳ್ಬೇಕಾಗಿಲ್ಲ. ಸಿದ್ದರಾಮೇಶ್ವರರು, ಅಲ್ಲಮ ಪ್ರಭುಗಳು, ಚನ್ನಬಸವಣ್ಣ, ಮೂಳಿಗೆ ಮಾರಯ್ಯನವರು, ಅಕ್ಕ ಮಹಾದೇವಿ ಇಂಥವರೆಲ್ಲ ಹೇಳಿಕೊಟ್ಟಿದ್ದಾರೆ. ಅದನ್ನ ನಮಗೆ ತೋರಿಸಿಕೊಟ್ಟವರು, ಅರ್ಥ ಹೇಳಿಕೊಟ್ಟವರು ಪೂಜ್ಯ ಲಿಂಗಾನಂದ ಸ್ವಾಮೀಜಿಗಳು ಮತ್ತು ಪೂಜ್ಯ ಮಾತಾಜಿಯವರು. ಅಲ್ಲಿವರೆಗೂ ಬಸವಣ್ಣನವ್ರನ್ನ ಒಂದ್ ರೀತಿ ಸಾಮಾನ್ಯ ಜನರು ಎತ್ತು ಅಂತ ತಿಳ್ಕೊಂಬಿಟ್ಟಿದ್ರು. ಇನ್ ದೊಡ್ಡವರು ಯೋಗಿಗಳು ಅವರೆಲ್ಲ ಮುಂದಿನವರು, ಷಣ್ಮುಖ ಶಿವಗಳು ಆದ ನಂತರ. ಸಿದ್ಧಲಿಂಗೇಶ್ವರರಿಗೆ, ಷಣ್ಮುಖ ಶಿವಗಳಿಗೆ ಅರ್ಥ ಆಗಿತ್ತು, ಆದ್ರೆ ಮುಂದಿನವರು ಬಸವಣ್ಣನ ಭಕ್ತ ಅಂತ ಅಷ್ಟೇ ತಿಳ್ಕೊಂಬಿಟ್ಟಿದ್ರು. ಹಲವ ಪ್ರಭುಗಳನ್ನ ಯೋಗಿ ಅಂತ ತಿಳ್ಕೊಂಡಿದ್ರು. ಆದ್ರೆ ವಚನಗಳನ್ನ ಅರ್ಥ ಮಾಡಿಕೊಂಡು ಬಸವಣ್ಣನವ್ರನ್ನ ನಿಜವಾಗಿ ಅವರ ಸ್ವರೂಪವನ್ನು ತಿಳಿಸಿಕೊಟ್ಟವರು ಪೂಜ್ಯ ಅಪ್ಪಾಜಿಯವರು ಮತ್ತು ಮಾತಾಜಿಯವರು. ಇದಿಷ್ಟು ಇವತ್ತಿನ ಚಿಂತನ. ಸರ್ವರಿಗೂ ಶರಣು ಶರಣ.